ಶ್ರೀಚಕ್ರ. ಶ್ರೀಚಕ್ರ ಅಂದರೆ ಏನು ಅನ್ನೋದು ನೋಡಬೇಕು. ನೋಡ್ರಿ, ತಾಯ್ತುಗಳು ಆಯಾ ದೇವತೆಗಳ 1, 2, 3, 4 ದೇವತೆಗಳ ಶಕ್ತಿ ಇರುತ್ತೆ ತಾಯ್ತುಗಳಲ್ಲಿ. ಆದರೆ ಶ್ರೀಚಕ್ರ ಹಂಗಲ್ಲ. ಇಡೀ ಬ್ರಹ್ಮಾಂಡದಲ್ಲಿ ಯಾವುದೇ ಧರ್ಮ ಜಾತಿ ಆಗಿರಲಿ, ಯಾವುದೇ ಪಂಥ ಆಗಿರಲಿ, ಎಲ್ಲ ಧರ್ಮಗಳ ದೇವತೆಗಳ ಶಕ್ತಿಗಳ ಸಾತ್ವಿಕ ಶಕ್ತಿಗಳ ಒಂದು ಮುಖ, ಹಾಗೆ ದುಷ್ಟಶಕ್ತಿಗಳ ಇನ್ನೊಂದು ಮುಖ. ತನ್ನ ಎಲ್ಲ ಶಕ್ತಿಗಳಿಗೂ ಆಧಾರಭೂತ ಶಕ್ತಿ ಶ್ರೀಚಕ್ರ ಶಕ್ತಿ. ಶ್ರೀ ಲಲಿತಾ ಪರಮೇಶ್ವರಿ ಅಂತಿರೋ, ದುರ್ಗಾ ಪರಮೇಶ್ವರಿ ಅಂತಿರೋ, ಕಬ್ಬಾಳಮ್ಮ ಅಂತಿರೋ, ಮಾರಮ್ಮ ಅಂತಿರೋ, ದುರ್ಗಮ್ಮ ಅಂತಿರೋ, ಚೌಡೇಶ್ವರಿ ಅಂತಿರೋ, ಎಲ್ಲಮ್ಮ ಅಂತಿರೋ, ರೇಣುಕಾದೇವಿ ಎಲ್ಲಮ್ಮ ಅಂತಿರೋ, ಅಥವಾ ಚಾಮುಂಡೇಶ್ವರಿ ಅಂತಿರೋ, ಅಥವಾ ಇನ್ನೇನೋ ಸಂಕಲಮ್ಮ ಅಂತಿರೋ, ಗಂಗಮ್ಮ ಅಂತಿರೋ, ಮಾರಮ್ಮ ಅಂತಿರೋ, ಒಟ್ಟಿನಲ್ಲಿ ಪಾರ್ವತಿ. ಹಾಗೆ ತ್ರಿಮಾತೆಯರು ಮಹಾಲಕ್ಷ್ಮಿ, ಅಷ್ಟೈಶ್ವರ್ಯ ಮಾತೆ ಮಹಾಲಕ್ಷ್ಮಿ, ಮಹಾಸರಸ್ವತಿ ವಿದ್ಯಾಮಾತೆ, ಹಾಗೆ ಮಹೇಶ್ವರಿ, ಆದಿಶಕ್ತಿ, ಪರಾಶಕ್ತಿ, ಜಗನ್ಮಾತೆ, ಶ್ರೀಶಕ್ತಿ, ತ್ರಿಮಾತೆ, ಹಾಗೆ ಸಪ್ತಮಾತೃಕೆ, ಹಾಗೆ ಅಷ್ಟೈಶ್ವರ್ಯ ಮಾತೆ ಮಹಾಲಕ್ಷ್ಮಿ, ಹಾಗೆ ನವಶಕ್ತಿ ದುರ್ಗೆ, ಹಾಗೆ ಅಷ್ಟಾದಶ ಶಕ್ತಿಪೀಠ, ಸ್ಥಾನಶಕ್ತಿ, ಪಾಲಕ ಶಕ್ತಿ, ಕ್ಷೇತ್ರಶಕ್ತಿ, 108 ಶಕ್ತಿಪೀಠ, ಸ್ಥಾನಶಕ್ತಿ, ಪಾಲಕ ಶಕ್ತಿ, ಕ್ಷೇತ್ರಶಕ್ತಿ, ಹಾಗೆ ಸಹಸ್ರಾರು ಶಕ್ತಿಪೀಠ, ಸ್ಥಾನಶಕ್ತಿ, ಸ್ಥಾನಪಾಲಕ ಶಕ್ತಿ, ಶ್ರೀ ದುರ್ಗಾ ಪರಮೇಶ್ವರಿ, ಶ್ರೀಚಕ್ರ ಮಾತೆ. ಶ್ರೀಚಕ್ರ ಯಂತ್ರ ಸ್ವಾಭಾವಿಕವಾಗಿ ಇದು ಪಿರಮಿಡ್ ಥರ ಬರುತ್ತೆ. ಹಾಗೆ ಮನೆಗಳಲ್ಲಿ, ಅಂಗಡಿಗಳಲ್ಲಿ, ಆಫೀಸುಗಳಲ್ಲಿ, ಹಾಗೆ ಫ್ಯಾಕ್ಟ್ರಿ, ಹೋಟೆಲ್, ಅಂಗಡಿ ಎಲ್ಲಾದರೂ ಸರಿ ಈ ಒಂದು ಫೋಟೋನ ಹಾಕೋಬೋದು. ಇದು ಶ್ರೀಚಕ್ರ. ಶ್ರೀಚಕ್ರ ಇದು ರೆಡಿ ಮಾಡ್ತಕ್ಕಂಥದ್ದು, ಓನಾಗಿ ರೆಡಿ ಮಾಡ್ತಕ್ಕಂಥದ್ದು. ಶ್ರೀಚಕ್ರ ಅಂದರೆ ಸಾಮಾನ್ಯವಾಗಿ ತಾಯ್ತುಗಳು ನೀವು ನೋಡಿದ್ರೆ, ತಾಯ್ತುಗಳು, ಆ ತಾಯ್ತುಗಳು ಒಂದೊಂದು ದೇವತೆಯ ಮಂತ್ರಗಳು ಇರುತ್ತೆ, ಅಥವಾ 2, 3 ದೇವತೆಗಳ ಮಂತ್ರ ಇರುತ್ತೆ. ತಾಯ್ತುಗಳು ಹಾಕಿರ್ತೀವಿ, ಒಂದು ಫ್ರೇಮ್ಗೆ ಹಾಕಿರ್ತೀವಿ. ಹಾಗೆ ಇದು ಪಿರಮಿಡ್ ಥರನೂ ಬರುತ್ತೆ. ದೇವಸ್ಥಾನಗಳಲ್ಲಿ ದೇವಿ ಮುಂದೆ, ಹಾಗೆ ಮನೆಗಳಲ್ಲೂ ಕೂಡ ದೇವ್ರ ಮನೆಯಲ್ಲಿ ಇಟ್ಕೋಬೋದು. ಅದು ಪಿರಮಿಡ್ ಥರ ಬರುತ್ತೆ. ಆದರೆ ಇದು ಫ್ರೇಮ್ ಕಟ್ಟಿ ಫೋಟೋ ಇದು ಗೊತ್ತಾಯ್ತಲ್ಲ, ಈ ರೀತಿ ಫ್ರೇಮ್ ಕಟ್ಟಿ ಫೋಟೋ ಇದು.